ದೇವಸ್ಥಾನಗಳಲ್ಲಿ ಅದನ್ನು ತಾವು ಪ್ಲಾಸ್ಟಿಕ್ ಮುಕ್ತ ಅನ್ನುವಂಥದ್ದನ್ನು ಒಂದು ಅಭಿಯಾನ ಹೌದು. ತರದಲ್ಲಿ ಮಾಡಿದ್ರೆ ಮುಜರಾಯಿ ದೇವಸ್ಥಾನಗಳಲ್ಲಿ ಬಹುಶಃ ಈ ಪ್ರದೇಶ ನದಿ ತೀರಗಳಲ್ಲಿ ಪ್ಲಾಸ್ಟಿಕ್ ನದಿ ಮುಕ್ತ ತೀರಗಳಲ್ಲಿ ಮಾಡಿಸೋದಕ್ಕೆ ಹೆಂಗೆ ಮೊನ್ನೆ ಅಲ್ಲಿ ಹಿಂಗೆ ಆಗತ್ತೆ ಅಂತ. ಇದ್ರ ಹತ್ರ ಹೋದಾಗ, ಮುತ್ತೆತ್ತಿ ಹತ್ರ ಹೋದಾಗ ಹೇಳಿದ್ದೀನಿ. ಹ್ಮ್ ಆಮೇಲೆ ಎಂಟ್ರೆನ್ಸಲ್ಲೇ ಯಾರ್ಯಾರು ಪ್ಲಾಸ್ಟಿಕ್ ಹ್ಮ್ ತರ್ತಾರೆ ಅದನ್ನೆಲ್ಲ ಅವಾಯ್ಡ್ ಮಾಡಿ ಅಂತ ಹೇಳಿದ್ದೀನಿ. ಹ್ಮ್ ಆಮೇಲೆ ಬಾಟ್ಲ್, ಕುಡಿಯೋ ನೀರಿನ ಬಾಟ್ಲ್ಸ್ ಇದೆಯಲ್ಲ, ಹ್ಮ್ ಮಿನಿಮಮ್ 2 ಲೀಟ್ರದ್ದು ಇರಬೇಕು, ಅಥವಾ ಕ್ಯಾನ್ಸಲ್ಲಿ ತೊಗೊಂಬನ್ನಿ ಅಂತ ಹ್ಮ್ ಹ್ಮ್ ಹೇಳಿದ್ದೀನಿ. ಹ್ಮ್ ಆಮೇಲೆ ಈ ಮದ್ಯಪಾನದ್ದು ಕೂಡ ಅವಾಯ್ಡ್ ಮಾಡಿ ಅಂತ ಹೇಳಿ, ಒಂದು ಪೊಲೀಸ್ ಔಟ್ಪೋಸ್ಟ್ ಬೇಕು ಅಂದರು, ಹ್ಮ್ ಅದಕ್ಕೂ ಕೂಡ ಸೂಚನೆ ಕೊಟ್ಟಿದ್ದೀನಿ. ಅಲ್ಲಿ ನಾರ್ಮ್ಸ್ ಪ್ರಕಾರ ಬರೋದಿಲ್ಲ, ಹ್ಮ್ ಆದರೆ ಸ್ಪೆಷಲ್ ಕೇಸ್ ಅಂತ ಅದನ್ನು ಮೂವ್ ಮಾಡಿ ಅಂತ ಹೇಳಿದ್ದೀನಿ. ಹ್ಮ್ ಹ್ಮ್ ಮತ್ತು ಇದ್ರ ಜೊತೆಗೆ ಮೇಕೆದಾಟು ಇದೆ. ಹ್ಮ್ ಮೇಕೆದಾಟುದು ಅವರು ಅನೇಕ ವರ್ಷಗಳು ಹೋರಾಟಗಳಿತ್ತು. ಆಮೇಲೆ ಅವರು ಇದಾಕೊಂಡ್ರು, ಸ್ಪೆಷಲ್ ಒಂದು ತಮಿಳ್ನಾಡವರು ಹೌದು ಪರ ಯಾವಾಗ ತೀರ್ಪು ಬಂತು, ಹ್ಮ್ ಆಮೇಲೆ ಅವರು ಸ್ಪೆಷಲ್ ಲೀವ್ ಪಿಟಿಷನ್ನು ಹಾಕ್ಕೊಂಡ್ರು. ಹೌದು ಹಾಕ್ಕೊಂಡ್ರು ಮಿಸ್ಲೇನಿಯಸ್ ಹಾಕ್ಕೊಂಡ್ರು. ಮಿಸ್ಲೇನಿಯಸ್ 25ರಲ್ಲೇ ವಜಾ ಆಯಿತು. ಹ್ಮ್ ಆಮೇಲೆ ಅದ್ರ ಮೇಲೆ ರಿವ್ಯೂ ಪಿಟಿಷನ್ನು ಹಾಕ್ಕೊಂಡ್ರು, ಅದು 26ರಲ್ಲಿ ವಜಾ ಆಯಿತು. ಈಗ DPR ಎಲ್ಲ ರೆಡಿ ಇದೆ. DPR ರೆಡಿ ಇದೆ. ಆಮೇಲೆ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತಿದೆ, ಅದ್ರ ಮುಂದೆ ಟೆಕ್ನಿಕಲ್ಲು ಅವ್ರ ಅಪ್ರೂವಲ್ ಕೊಟ್ಮೇಲೆ ಫೈನಲಾಗಿ ಅಲ್ಲಿ ಹೋಗುತ್ತೆ. ಆದರೂ ಕೂಡ ತಮಿಳ್ನಾಡವರು ಒಂದು ರೆಸೊಲ್ಯೂಷನ್ ಮಾಡಿ ಅಸೆಂಬ್ಲಿನಲ್ಲಿ ಒಂದು ಇಟ್ಟಿಗೆ ಕೂಡ ನಾವು ಇಡೋಕ್ಕೆ ಬಿಡೋದಿಲ್ಲ ಅಂತ ಅಲ್ಲಿ ಸಹಜವಾಗಿ ಅವರು MLS ಅವರ ಮಂತ್ರಿಗಳು ಅಲ್ಲೆಲ್ಲ ಅಸೆಂಬ್ಲಿಯಲ್ಲೆಲ್ಲ ಮಾತಾಡಿದ್ದಾರೆ. ಹಾಗೆ ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಏನು ಜಡ್ಜ್ಮೆಂಟ್ ಕೊಟ್ಟಿದೆ ಅದರ ಪ್ರಕಾರ ಆಗುತ್ತೆ. ಆಮೇಲೆ ಇನ್ನೊಂದು ಇಲ್ಲಿ ಕಾನೂನಿನ ಹೋರಾಟ ಒಂದು ಭಾಗ, ಕಾನೂನಿನಲ್ಲಿ ಕರ್ನಾಟಕಕ್ಕೆ ಜಯ ಆಗಿದೆ. ಆಗಿದೆ. ಮುಖ್ಯಮಂತ್ರಿಯವರು ಕೂಡ ಇದನ್ನು ಬಹಳ ವೈಯಕ್ತಿಕವಾಗಿ ತಗೊಂಡಿದ್ದಾರೆ. ಅವರ ಕ್ಷೇತ್ರದಲ್ಲಿ ಬರುವಂಥ ಯೋಜನೆ, ನೀವು ಪಾದಯಾತ್ರೆಯನ್ನು ಮಾಡಿದರೆ, ಅಧಿಕಾರದಲ್ಲಿ ಇದ್ದಂಥ ಟೈಮಲ್ಲಿ ಪಾದಯಾತ್ರೆ ಮಾಡಿದ್ವಿ, ನಮ್ಮ ನೀರು ನಮ್ಮ ಹಕ್ಕು ಅಂತೇಳೆಲ್ಲ ಹೋರಾಟ ನಡೆಸಿದರೆ. ಆದರೆ ಇಲ್ಲಿರುವಂಥದ್ದು ಈಗ ರಾಜಕೀಯದ ಒತ್ತಡದ ವಿಚಾರವೂ ಕೂಡ ಬರುತ್ತೆ. ರಾಜಕೀಯವಾಗಿ ಯಾರು ಈ ವಿಚಾರದಲ್ಲಿ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಕರ್ನಾಟಕ ಸರ್ಕಾರದ ಕಡೆಗೆ ಕೇಳಿದಾಗಲೆಲ್ಲ BJPಯವರು ಕೇಳ್ತಾರೆ, ನಿಮ್ಮಲ್ಲಿ ಅಲ್ಲಿ ನೋಡಿದರೆ ನಿಮ್ಮವರು ಕಾಂಗ್ರೆಸ್ನವರು, ಅಲ್ಲಿ ನೋಡಿದರೆ ವಿರೋಧಿಸ್ತಾ ಇದ್ದಾರೆ, ಇಲ್ಲಿ ಕಾಂಗ್ರೆಸ್ ಅವರು ಬೇಕು ಅಂತ ಹೇಳ್ತಿದ್ದಾರೆ ಅಂತ ಹೇಳುವಂಥ ಆಪಾದನೆಯನ್ನು ನಿಮ್ಮ ವಿರುದ್ಧ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಏನಿಲ್ಲಿ, ಹೇಗೆ ಇದನ್ನು ಜೊತೆಯಾಗಿ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ? ಈಗ ಸುಪ್ರೀಂ ಕೋರ್ಟಲ್ಲಿ ನಮ್ಮ ಪರ ಆಗಿದೆ. ಈಗ ಅವರು ವಿಧಾನಸಭೆಯಲ್ಲಿ ಒಂದು ನಿರ್ಣಯ ಮಾಡಿಕೊಂಡು ಮತ್ತೆ ಫರ್ದರ್ ಕೋರ್ಟ್ಗೇನೋ ಹೋಗ್ತಾರೋ ಎಲ್ಲೋ ಗೊತ್ತಿಲ್ಲ. ಆದರೆ ಒಂದಂತೂ ಅವರು ಅರ್ಥ ಮಾಡ್ಕೋಬೇಕು, ತಮಿಳ್ನಾಡವರು. ಈಗ ನಾವು ಮೇಕೆದಾಟು ಡ್ಯಾಮ್ ಕಟ್ಟೋದ್ರಿಂದ ನಮ್ಮ ಬೆಂಗಳೂರಿಗೆ 4.75 TMC ನೀರು ಸಿಗುತ್ತೆ, ಅದಕ್ಕಿಂತಲೂ ಹೆಚ್ಚು ಸಿಗಲ್ಲ. ಆಮೇಲೆ ನಾವು ವ್ಯವಸಾಯಕ್ಕಂತೂ ನಾವು ಉಪಯೋಗಿಸೋಗೇ ಇಲ್ಲ. ಆಮೇಲೆ 400 ಮೆಗಾವ್ಯಾಟು ಪವರ್ ನಮಗೆ ಸಿಗುತ್ತೆ. ಹೌದು, ನಮಗೆ ಪವರು ಪ್ಲಸ್ 4.75 TMC ವಾಟರ್, ಇಷ್ಟೇ ನಮಗೆ ಸಿಗೋದು. ತಮಿಳ್ನಾಡಿಗೆ ಏನಾಗುತ್ತೆ, ಈಗ ನೋಡಿ, ಈಗ ಮಳೆ ಇಲ್ಲ, ಹೌದು, ಡ್ಯಾಮಲ್ಲಿ ನೀರಿಲ್ಲ. ಹೌದು, ನಾವು ಜೂನಲ್ಲಿ 9 TMC ನೀರು ಬಿಡಬೇಕಾಗಿತ್ತು. ಈಗ ನಮ್ಮಲ್ಲಿ ನೀರಿದ್ದಿದ್ರೆ ನಾವು ಮೇಕೆದಾಟು ಅಣೆಕಟ್ಟು ಕಟ್ಟಿ ನಾವು ಇಲ್ಲಿ ಸ್ಟೋರ್ ಮಾಡಿದ್ರೆ ಅವ್ರಿಗೆ ಬೆನಿಫಿಟ್ ಆಗುತ್ತೆ. ಹೌದು, ತಮಿಳ್ನಾಡವ್ರಿಗೆ ಬೆನಿಫಿಟ್ ಆಗುತ್ತೆ. ಅದನ್ನು ಅವ್ರು ಅರ್ಥನೇ ಮಾಡ್ಕೊಳ್ತಿಲ್ಲ. ಅಲ್ಲೇನಾಗಿದೆ, ಈ ನಮ್ಮಲ್ಲಿ ಈಗ ಅಲ್ಲಿ ತಮಿಳ್ನಾಡಲ್ಲಿ ನಮ್ಮ ಜೊತೆ ಅಲಿಯನ್ಸ್ ಇರ್ಬೋದು, ಯಾರು ಕಾಂಗ್ರೆಸ್ ಪಕ್ಷ TV ಜೊತೆ ಅಲಿಯನ್ಸ್ ಇರ್ಬೋದು, ಅದಕ್ಕೂ ಇದಕ್ಕೂ ನಾವು ಸಂಬಂಧ ಮಾಡಬಾರ್ದು. ನಮ್ಮ ರಾಜ್ಯದ ನೆಲ ಜಲ ಭಾಷೆ ಬಂದಾಗ ನಾವೆಲ್ಲ ಒಗ್ಗಟ್ಟಾಗಿ, ಎಲ್ಲ ಪಾರ್ಟಿಯವರು ಕೂಡ ಒಗ್ಗಟ್ಟಾಗಿ ನಾವು ಹೋರಾಟ ಮಾಡಬೇಕು. ಹೌದು, ಸುಮ್ಮನೆ ಅಲ್ಲಿ ನಿಮ್ಮದೇ ಪಕ್ಷ ಇದೆ ಅಂತ ಕೆಸರೆಚ್ಚೋ ಕೆಲಸ ಮಾಡೋಕ್ಕೆ ಹೋಗಬಾರ್ದು. ಈಗ ಮಹದಾಯಲ್ಲಿ ಮಹಾರಾಷ್ಟ್ರ, ಗೋವಾ ಇದೆ, BJP ಪಕ್ಷಗಳಿದೆ ಅಲ್ಲಿ. ಹೌದು, ನಾವು ಹಂಗೆ ಹೇಳೋಕ್ಕಾಗತ್ತಾ? ಪಕ್ಷಾತೀತವಾಗಿ ನಾವೆಲ್ಲ ಕೂಡ ನಮ್ಮ ರಾಜ್ಯದ ನೆಲ ಜಲ ಭಾಷೆ ಬಂದಾಗ ನಾವೆಲ್ಲ ಒಗ್ಗಟ್ಟಾಗಿ ಫೈಟ್ ಮಾಡಿ. ಆಗಲೂ ನಿಮಗೆ ಇದನ್ನು ಹೇಳಿದರು, ಕಾಂಗ್ರೆಸ್ನವ್ರಿಗೆ ಸಿದ್ದರಾಮಯ್ಯನವ್ರ ಸರ್ಕಾರದ ಹಿಂದಿನ ಅವಧಿಯಲ್ಲಿ ಕೂಡ ಅದೇ ಮಾತು ಬಂತು, ನೀವು ಹೋಗಿ ಗೋವಾದಲ್ಲಿರುವಂತಹ ನಿಮ್ಮ ವಿರೋಧ ಪಕ್ಷದವರನ್ನ ನೀವು ಸಮಾಧಾನ ಪಡಿಸ್ಕೊಂಡು ಬನ್ನಿ ಅಂತ ಹೇಳಿದರು. ಇದು ಕೇವಲ ಅಂದರೆ ಇಲ್ಲಿ ನೀರಾವರಿಯ ವಿಚಾರದಲ್ಲಿ ಈ ರೀತಿಯಾಗಿ ನಿಮ್ಮ ಪಕ್ಷಗಳವ್ರನ್ನ ನೀವೇ ಮೇಂಟೈನ್ ಮಾಡಬೇಕು ಅನ್ನೋಂಥದ್ದಾದರೆ ಆಯಾ ರಾಜ್ಯಗಳಲ್ಲಿರುವಂತಹ ಪಕ್ಷಗಳು ಆಯಾ ರಾಜ್ಯಗಳ ಹಿತಾಸಕ್ತಿನ ಕಾಪಾಡಲೇಬೇಕು. ಅದು ರಾಷ್ಟ್ರೀಯ ಪಕ್ಷಗಳಾಗಿರ್ಬೋದು, ರಾಜ್ಯದ ಪ್ರಾದೇಶಿಕ ಪಕ್ಷಗಳಾಗಿರ್ಬೋದು, ಅವ್ರ ಹಿತಾಸಕ್ತಿ ಕಾಪಾಡಬೇಕು. ಅಂದರೆ ಈ ರೀತಿಯ ಪಾಲಿಟಿಕ್ಸ್ ಎಲ್ಲಿ ತನಕ ಇದು? ಆಮೇಲೆ ಇನ್ನೊಂದು, ಈ ವಿಚಾರದಲ್ಲಿ ಈ ಮೇಕೆದಾಟು ನಾವು ಪಾದಯಾತ್ರೆ ಮಾಡಿದ್ದು ಇಡೀ ರಾಜ್ಯಕ್ಕೆ ಗೊತ್ತಿದೆ ಅಲ್ವಾ. ಒಂದು 15 ದಿವಸಕ್ಕೆ ಮುಂಚೆ ನಾನು ಶಿವಕುಮಾರ್ ಅವರು ಇಬ್ಬರು ಹೋಗಿ ಕೇಂದ್ರದ ಜಲಶಕ್ತಿ ಮಂತ್ರಿಗಳನ್ನ ಭೇಟಿ ಮಾಡಿ ಈ ಮಹದಾಯಿ ಬಗ್ಗೆ, ಅದೇ ಮೇಕೆದಾಟು ಬಗ್ಗೆ, ಅಪರ್ ಕೃಷ್ಣ ಬಗ್ಗೆ ಸಮಸ್ಯೆಗಳನ್ನು ಅವ್ರ ಮುಂದೆ ಹೇಳಿದ್ವಿ. ವಿಶೇಷವಾಗಿ ಮೇಕೆದಾಟು ಬಗ್ಗೆ ತಮಿಳ್ನಾಡವ್ರು ಕರೀರಿ, ನಾವು ಬರ್ತೀವಿ, ಅವರು ಕೂತು ಮಾತಾಡೋಣ, ಚರ್ಚೆ ಮಾಡೋಣ ಅಂತಲೇ ಹೇಳಿದ್ದಾರೆ. ಹೌದು, ಅವ್ರ ತಲೆಯಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ
ಅಥವಾ ತಪ್ಪು ತಿಳುವಳಿಕೆ ಇದ್ದರೆ ನಿವಾರಣೆ ಮಾಡ್ಕೋಬೋದು. ಕೂತು ಮಾತಾಡೋಣ ಕರೀರಿ ಅಂತಲೇ ಹೇಳಿದ್ದೀವಿ. ಹ್ಮ್. ಸಿ ಎಮ್ ಹೇಳಿದ್ದಾರೆ. ಅವರು ಚರ್ಚೆಗೆ ಬರಲಿ. ಇದರಿಂದ ಬೆನಿಫಿಟ್ ಆಗೋದು ಡ್ಯಾಮ್ ಕಟ್ಟಿದ್ರೆ ಅವ್ರಿಗೇನೆ, ಅವ್ರ ರೈತರಿಗೇನೆ. ಈಗ ಮಳೆ ಇಲ್ಲ, ಹ್ಮ್. ನಮ್ಮ ಡ್ಯಾಮ್ ಇದ್ದಿದ್ರೆ ಹ್ಮ್. ಅವ್ರಿಗೆ ಬೆನಿಫಿಟ್ ಆಗೋದಿಲ್ಲ. ಆದ್ದರಿಂದ ನನಗಂತೂ ವಿಶ್ವಾಸ ಇದೆ, ಬೇಗ ಅಣೆಕಟ್ಟು ಕಟ್ಟೋದಕ್ಕೆ ಕೇಂದ್ರ ಸರ್ಕಾರ ಅನುಮತಿ ಕೊಡ್ತಾರೆ ಅಂತ. ಇದು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ.